ಇಲ್ಲಿ ಜೈ ಸಮರ್ಥ ಕಬಡ್ಡಿ ಸ್ಪೋರ್ಟ್ಸ್ ಅವರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ಕಿರಣ್ ಅಂತೇಳಿ. ತುಮಕೂರು ಜೈ ಸಮರ್ಥ ಸ್ಪೋರ್ಟ್ಸ್ ಕ್ಲಬ್ ಶಿರಾಗೇಟು ಈ ಕ್ಲಬ್ ನ ಅಧ್ಯಕ್ಷರು. ನನ್ನ ಹೆಸರು ಶ್ರೀನಿವಾಸ್ ಅಂತ. ಇಲ್ಲೇ ನಮ್ಗೆ ನ್ಯಾಷನಲ್ಸ್ ಅಥ್ಲೆಟಿಕ್ಸ್ ನಡೆಸ್ತಾ ಇದೆ, ಜೂನಿಯರ್ ಅಂಡರ್ 19. ಹೌದು, ಅಲ್ಲಿಗೆ ರೆಫ್ರಿ ಆಗಿ ತಗೊಂಡಿದ್ದಾರೆ, ರೆಫ್ರಿ ಆಗಿ ಬಂದಿದೀವಿ. ನಮ್ಮ ಕಬಡ್ಡಿ ಚೋಟ ಫ್ಯಾನ್ಸ್ ಗಳಿದ್ದಾರೆ ನೋಡಿ, ತನುಶ್ರೀ ಮತ್ತೆ ಯಮಶ್ರೀ. ಹೇಗ ಅನಿಸಿದೆ ಕಬಡ್ಡಿ ನೋಡಿ? ಚೆನ್ನಾಗಿದ್ಯಾ? ಮತ್ತೆ ನೀನ್ ಏನೇ ಆಗ್ಬೇಕು ಅನ್ಕೊಂಡಿದ್ಯಾ? ಕಬಡ್ಡಿ ಪ್ಲೇಯರ್ ಇಲ್ಲ ಕ್ರಿಕೆಟ್ ಪ್ಲೇಯರ್ ಆಗ್ತೀಯಾ? ಏನಾಗ್ತೀರಾ ನೀವು ಅಕ್ಕ ತಂಗಿ? ಡಾಕ್ಟರ್. ನೀನು? ನಮಸ್ತೆ ಸರ್, ರಾಹುಲ್ ಅಂತ. ನೀವು ಕಬಡ್ಡಿ ಪ್ಲೇಯರಾ? ಕಬಡ್ಡಿ ಪ್ಲೇಯರ್ಸ್. ಹೌದಾ? ನಿಮ್ದು ಯಾವ ಊರಂತ ಗೊತ್ತಾಗ್ಲಿಲ್ಲ. ನಮ್ದು ಬಿಜಾಪುರ ಅಂತ. ಬಿಜಾಪುರಿಂದ ಇಲ್ಲಿ ಕಾಲೇಜ್ ಇರೋದು ಸರ್. ಬಿಜಾಪುರ ಬುಲ್ಸ್. ಸರ್ ನಮಸ್ತೆ. ನಮಸ್ಕಾರ ಸರ್ ನಿಮ್ಮ ಹೆಸರು? ಪ್ರಕಾಶ್ ಕುಮಾರ್. ಸರ್ ಯಾವ ಊರು ಸರ್? ಇಲ್ಲ ತುಮಕೂರು. ತುಮಕೂರನ್ನ? ಸರ್ ಏನ್ ಸರ್, ಇಂತ ಒಂದು IPL ಮ್ಯಾಚ್ ಗಳು ನಡೀತಿರ್ಬೇಕಾದ್ರೆ ನೀವು ಕಬಡ್ಡಿ ನೋಡಕ್ ಬಂದಿದಿರಲ್ಲ, ನಿಮಗೆ ಕಬಡ್ಡಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಕಬಡ್ಡಿ ಹತ್ರದಿಂದ ನೋಡ್ತೀವಿ, ಹತ್ರದಿಂದ. ಆಮೇಲೆ ಇದು ಬೇಗ ಮುಗಿಯುತ್ತೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಯತೀಶ್ ಸರ್. ಸರ್ ಎಷ್ಟು ವರ್ಷದಿಂದ ಈ ಒಂದು ರೆಫ್ರಿ ಅಫಿಷಿಯಲ್ಸ್ ಆಗಿ ಕೆಲಸ ಮಾಡ್ತಿದ್ದೀರಾ? ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ನಮ್ದು ತಿಪ್ಟೂರಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡ್ಕೊಂಡ್ ಬಂದಿದ್ದೆ. ತಿಪ್ಟೂರ್ ಜನ ನಿಜವಾಗ್ಲೂ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ನೋಡಿ, ಸ್ವಲ್ಪ ಚೇರ್ ಅಪ್ ಮಾಡಿದ್ರೆ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಸೂಪರ್ ಸೂಪರ್ ಸೂಪರ್, ಹೊಡೀರಿ ಚಪ್ಪಾಳೆ. ನಮಸ್ಕಾರ ಸ್ನೇಹಿತರೆ, ನಾನು ಬಿಟ್ಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ತುಮಕೂರಿನ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಒಳಾಂಗಣ ಕ್ರೀಡಾಂಗಣ ತುಮಕೂರು ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿ ಜೈ ಸಮರ್ಥ ಕಬಡ್ಡಿ ಸ್ಪೋರ್ಟ್ಸ್ ಅವರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಈ ಕಬಡ್ಡಿ ಪಂದ್ಯಾವಳಿ ಹೇಗ್ ನಡೀತಾ ಅಂತ ನೋಡ್ಬೇಡ ಬನ್ನಿ. ಈಗ ನೀವು ನೋಡ್ತಾ ಇರ್ಬೋದು, ಕಬಡ್ಡಿ ಶುರುವಾಗಿದೆ. ನೀವು ನೋಡ್ತಾ ಇರ್ಬೋದು, ನಮ್ಮ ತುಮಕೂರಿನ ಜನತೆ ಎಲ್ಲ ಬಂದು ಯಾವ ರೀತಿ ಕಬಡ್ಡಿ ಪ್ಲೇಯರ್ಸ್ಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ. ನೋಡಿ ನೋಡಿ ಯಾವ ರೀತಿ ರೈಡ್ ಮಾಡ್ತಾರೆ, ಯಾವ ರೀತಿ ಕ್ಯಾಚ್ ಮಾಡ್ತಾರೆ ಅಂತ ನಿಮಗೆ ಇಲ್ಲಿ ತೋರಿಸ್ತೀನಿ. ಬರೀ ನಾವು ಪ್ರೋ ಕಬಡ್ಡಿನ ಟಿವಿಯಲ್ಲಿ ನೋಡಿದ್ವಿ, ಲೈವ್ ಮ್ಯಾಚ್ ನೋಡಿರ್ಲಿಲ್ಲ. ಆದ್ರೆ ಇವತ್ತು ನಾವು ಲೈವ್ ಮ್ಯಾಚ್ ನ ಇಲ್ಲೇ ನೋಡ್ತಾ ಇದೀವಿ. ಅದು ನಮ್ಮ ತುಮಕೂರಿನ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರ ಒಳಾಂಗಣ ಕ್ರೀಡಾಂಗಣದಲ್ಲಿ. ನೋಡಿ ಎಷ್ಟು ಅದ್ಭುತವಾಗಿ ಈ ಒಂದು ಕ್ರೀಡಾಂಗಣನ, ಅಂದ್ರೆ ಇಂಡೋರ್ ಸ್ಟೇಡಿಯಂನ ಇಷ್ಟು ಸಖತ್ತಾಗಿದೆ ನೋಡಿ. ಈ ಒಂದು ಸ್ಟ್ರಕ್ಚರ್, ಈ ಒಂದು ಸ್ಟ್ರಕ್ಚರ್ ನೋಡೋದಕ್ಕೆ ಮಸ್ತ್ ಇದೆ ನೋಡಿ. ನಮ್ಮ ಅಂಪೈರ್ಗಳು ಎಲ್ರು ಈ ಮ್ಯಾಚ್ ನ ಎಷ್ಟು ಸೀರಿಯಸ್ ಆಗಿ ನೋಡ್ ರೈಡ್ ಆಗ್ತಾ ಇದೆ ನೋಡಿ ನೋಡಿ ನೋಡಿ. ಕ್ಯಾಚ್ ಮಾಡೇ ಬಿಟ್ರು. ಇಲ್ಲಿ ನಡೆದಿರ್ತಕ್ಕಂತಹ, ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ಸಾರ್ವಜನಿಕರನ್ನು ಮಾತಾಡ್ಸ್ಬಿಡೋಣ, ಹೇಗೆ ನಡೀತಿದೆ ಒಂದು ಕಬಡ್ಡಿ ಪಂದ್ಯಾವಳಿ ಅಂತ ಕೇಳಿ ಬಿಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ನಮ್ಮ ಹೆಸರು ಕಿರಣ್ ಅಂತೇಳಿ. ತುಮಕೂರು ಜೈ ಸಮರ್ಥ ಸ್ಪೋರ್ಟ್ಸ್ ಕ್ಲಬ್ ಶಿರಾಗೇಟು ಈ ಕ್ಲಬ್ ನ ಅಧ್ಯಕ್ಷರು. ನಾವು ಸುಮಾರಾಗ್ಲೇ ಒಂದು 18 ವರ್ಷದಿಂದ ಕ್ರೀಡಾ ಆಡ್ಕೊಂತ ಬರ್ತಾ ಇದೀವಿ. ಇದು ಈ ಸಲ ನಡೆಸ್ತಾ ಇರೋದು ನಮ್ಮ 6ನೇ ಸಲ ನಡೆಸ್ತಾ ಇದೀವಿ. ಪ್ರಸ್ತುತ ಏನಪ್ಪಾ ಅಂದ್ರೆ ನಾವು ರಾಜ್ಯ ಮಟ್ಟ, ಪ್ರತಿ ವರ್ಷ ಜಿಲ್ಲಾ ಮಟ್ಟ ಮಾಡಿವು, ಈ ವರ್ಷ ರಾಜ್ಯ ಮಟ್ಟದನ್ನ ಮಾಡ್ತಾ ಇದೀವಿ. ರಾಜ್ಯದ ಮೂಲೆಯಿಂದನೂ ಎಲ್ಲಾ ಭಾಗದಿಂದನೂ ಕ್ರೀಡಾಪಟುಗಳು ಬಂದು ಭಾಗವಹಿಸಿದ್ದಾರೆ. ತುಂಬಾ ಚೆನ್ನಾಗಿ ನಡೀತಾ ಇದೆ. ಕಬಡ್ಡಿಗೆ ಉತ್ತೇಜನ ಕೊಡಬೇಕು, ಗ್ರಾಮೀಣ ಪ್ರತಿಭೆಗಳು ಮೇಲ್ ಬರಬೇಕು ಅಂತ ಹೇಳಿ ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ಕಬಡ್ಡಿ ಉತ್ತಮವಾಗಿ ಬೆಳೀಲಿ ಅಂತ ಹೇಳಿ ಆಶೆ. ಥ್ಯಾಂಕ್ ಯು ಸೋ ಮಚ್ ಸರ್. ಹೀಗೆ ನಿಮ್ಮ ಒಂದು ಸಂಸ್ಥೆ ಏನೋ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ನಾನು ನಮ್ಮ ಗುರುರಾಯರಲ್ಲಿ ಬೇಡ್ಕೊತೀನಿ. ಧನ್ಯವಾದಗಳು ಸರ್. ವೆಲ್ಕಮ್ ಸರ್. ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶ್ರೀನಿವಾಸ್ ಅಂತ. ಇಲ್ಲೇ ನಮ್ಗೆ ನ್ಯಾಷನಲ್ಸ್ ಅಥ್ಲೆಟಿಕ್ಸ್ ನಡೆಸ್ತಾ ಇದೆ, ಜೂನಿಯರ್ ಅಂಡರ್ 19. ಹೌದು, ಅಲ್ಲಿಗೆ ರೆಫ್ರಿ ಆಗಿ ತಗೊಂಡಿದ್ದಾರೆ, ರೆಫ್ರಿ ಆಗಿ ಬಂದಿದೀವಿ. ನಾವು ಬೇಸಿಕಲಿ ಕಬಡ್ಡಿ ಪ್ಲೇಯರ್. ನಮ್ದು ಸ್ಟೇಟ್ ಲೆವೆಲ್ ರೆಫ್ರಿ ಎಕ್ಸಾಮ್ ಆಗಿದೆ, ಹಾಗಾಗಿ ಇಂಟ್ರೆಸ್ಟ್ ಇರೋದ್ರಿಂದ ನಾನು ಮ್ಯಾಚ್ ನೋಡ್ಕೊಂಡು ಕುತ್ಕೊಂಡಿದ್ದೇವೆ. ಓಕೆ, ಸೂಪರ್ ಸೂಪರ್ ಸರ್. ನೀವು ನಮ್ಮ ತುಮಕೂರವರಾಗಿ ಒಂದು ರೆಫ್ರಿಗೆ ಆಯ್ಕೆ ಆಗಿದ್ರೆ ಅಂದ್ರೆ ನಮ್ಮ ತುಮಕೂರಿಗೆ ಒಂಥರ ಹೆಮ್ಮೆ ಅಂತ ಹೇಳ್ಬೋದು. ಹೌದು ಸರ್. ಶ್ರೀನಿವಾಸ್ ಸರ್, ಈ ಒಂದು ಜೈ ಸಮರ್ಥ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ನವರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಿದ್ದಾರೆ. ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಿಂದ ಈ ಕಬಡ್ಡಿ ಕ್ರೀಡಾಪಟುಗಳು ಬಂದಿದ್ದಾರೆ ಸರ್? ಮೋಸ್ಟ್ಲಿ ಬೆಂಗಳೂರು ಬಂದಿರಬಹುದು, ತುಮಕೂರು,
ಮತ್ತೆ ತಿಪ್ಟೂರು ತಾಲೂಕು ವೈಸ್ ನೋಡ್ಕೊಂಡ್ರೆ ಗುಬ್ಬಿ ಕುಣಿಗಲ್ಲು ಈ ಕಡೆಯಿಂದ ಎಲ್ಲ ಬಂದಿದ್ದಾರೆ team. ಈ ಕಡೆ ದಾವಣಗೆರೆ, ಈ ಕಡೆ ಹುಬ್ಳಿ, ಆ ಕಡೆ ಸೈಡ್ ಇಲ್ಲ ಇಲ್ಲ ಎಲ್ಲ ಆ ಕಡೆಯಿಂದ ಎಲ್ಲ ಬಂದಿಲ್ಲ. ಅಂದ್ರೆ ಇದು ತುಮಕೂರು ಭಾಗದವ್ರು ಅಷ್ಟೇ ಇದಾರ ಇಲ್ಲ? ತುಮಕೂರು ಭಾಗದವರು ಇದ್ದಾರೆ, ಲೋಕಲ್ ಪ್ಲೇಯರ್ಸ್ ಇದ್ದಾರೆ, ಔಟ್ ಆಫ್ ಡಿಸ್ಟ್ರಿಕ್ಟ್ ನವರು ಇದ್ದಾರೆ. ಎಲ್ಲ ಟೀಮ್ ಎಲ್ಲ ಮರ್ಜ್ ಮಾಡ್ಕೊಂಡು ಬಂದಿದ್ದಾರೆ. ಔಟ್ ಆಫ್ ಡಿಸ್ಟ್ರಿಕ್ಟ್ ನವರು ಇದಾರೆ. ಇದ್ದಾರೆ. ಸರ್, ಈ ಒಂದು ಕಬಡ್ಡಿ ಆಡ್ಸೋದ್ರಿಂದ ಪ್ರೊ ಕಬಡ್ಡಿಗೂ ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ ಅಲ್ವಾ? ಖಂಡಿತ ಇದೆ. ಪ್ರೊ ಕಬಡ್ಡಿಗೂ ಆಗೋ ಚಾನ್ಸಸ್ ಇದೆ. ಏನಂದ್ರೆ ಇಲ್ಲಿ ಆಡೋದ್ರಿಂದ ಚಿಕ್ಕ ಜೂನಿಯರ್ಸ್ ಅಲ್ಲ, ಇಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅವ್ರಿಗೆ ಸ್ಕಿಲ್ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಅವರು ಹೈಯರ್ ಲೆವೆಲ್ ಅಲ್ಲಿ ಆಡೋ ಚಾನ್ಸಸ್ ಇದೆ. ಸರ್, ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ರೀತಿ ಕಬಡ್ಡಿ ಪಂದ್ಯಾವಳಿಗಳನ್ನ ಬೇರೆ ಬೇರೆ ಕಡೆ ಆಯೋಜನೆ ಮಾಡೋ ಪ್ಲಾನಿಂಗ್ ಇದೆಯಾ ಇಲ್ಲಿ? ಸರ್, ತುಂಬಾ ಕಡೆ ಮಾಡ್ತಾ ಇದ್ದಾರೆ. ಇಲ್ಲ ತುಮಕೂರಲ್ಲೂ ತುಂಬಾ ಕ್ಲಬ್ಗಳು ಇದಾವೆ. ಈಗ ಸ್ಪೋರ್ಟ್ಸ್ ಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಹಾಗಾಗಿ ಇನ್ನ ಇಂಪ್ರೂವ್ಮೆಂಟ್ ಮಾಡೋ ಚಾನ್ಸಸ್ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಹಾಯ್ 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 ಹಾಯ್. ಧನುಶ್ರೀ. ನಿನ್ನ ಹೆಸರು? ಹೇಮಶ್ರೀ. ಕಬಡ್ಡಿ ನೋಡಕ್ ಬಂದಿದ್ದೀರಾ? ಹೌದು. ನಮ್ಮ ಕಬಡ್ಡಿ ಚೋಟಾ ಫ್ಯಾನ್ಸ್ ಗಳಿದ್ದಾರೆ ನೋಡಿ, ತನುಶ್ರೀ ಮತ್ತೆ ಹೇಮಶ್ರೀ. ಹೇಗ ಅನಿಸ್ತಿದೆ ಕಬಡ್ಡಿ ನೋಡಿ? ಚೆನ್ನಾಗಿದ್ಯಾ? ಮತ್ತೆ ನೀನ್ ಏನೇ ಆಗ್ಬೇಕು ಅನ್ಕೊಂಡಿದ್ಯಾ? ಕಬಡ್ಡಿ ಪ್ಲೇಯರ್ ಇಲ್ಲ ಕ್ರಿಕೆಟ್ ಪ್ಲೇಯರ್ ಆಗ್ತೀಯಾ? ಏನಾಗ್ತೀರಾ ನೀವು ಅಕ್ಕ ತಂಗಿ? ಕ್ರಿಕೆಟ್ ಡಾಕ್ಟರ್ ಆಗ್ತೀನಿ. ಡಾಕ್ಟರ್. ನೀನು? ನಾನು ಅಷ್ಟೇ. ಡಾಕ್ಟರ್ ಆಗ್ಬಿಟ್ರೆ ಮನೇಲೆ ಒಂದು ಹಾಸ್ಪಿಟಲ್ ಇಟ್ಕೊಂಡ್ ಬಿಡ್ಬೋದು. ಯಾಕೆ? ನಾವು ಅಂಗಡಿಲಿ ಇಟ್ಟಂತೀವಿ. ಅಂಗಡಿ ಇಟ್ಕೊತೀರಾ? ಅಂಗಡಿನ ಇಟ್ಕೊಳ್ಳಿ ಇಬ್ರು, ಓಕೆನಾ? ನಾನು ಏನೋ ಅಲ್ಲಿವರೆಗೆ ಬದುಕಿದ್ರೆ ನಿಮ್ಮ ಅಂಗಡಿಗೆ ಬರ್ತೀನಿ, ಓಕೆನಾ? ನಿಮ್ಮ ಹಾಸ್ಪಿಟ್ಲಿಗೆ ಬರ್ತೀನಿ ತೋರ್ಸ್ಕೊಳಕ್ಕೆ. ಸರಿ. ನನ್ನ ವಿಡಿಯೋದಲ್ಲಿ ನೀವು ಇರ್ತೀರ ಯಾವಾಗ್ಲೂ, ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ, ಓಕೆನಾ? ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಇರ್ತೀರಾ, ನಾನು ಖಂಡಿತ ಬರ್ತೀನಿ. ನಾನೇನೋ ಅಲ್ಲಿವರೆಗೆ ಬದುಕಿದ್ರೆ, ನೀವು ಡಾಕ್ಟರ್ ಆಗಿದ್ರೆ, ಓಕೆನಾ? ಸೂಪರ್. ಎಷ್ಟೇ ಕ್ಲಾಸು? LKG ಪಾಸ್ ಆಗಿ UKG. ನೀನು? ನಾನು ಅಷ್ಟೇ. ಇಬ್ರು ಟ್ವಿನ್ಸಾ? ಮತ್ತೆ ಇಬ್ರು LKG ಪಾಸ್ ಆಗಿ UKG ಹೋಗಿದ್ದೀರಿ. ಇನ್ನು ಎಷ್ಟೆಷ್ಟು ಕೆಜಿ ಹೋಗ್ತೀರಿ? ನಾನು ನಳಂದ ಸ್ಕೂಲ್ M6 M7 M8 M9 M10 ತಕ ಹೋಗ್ಬೇಕು ಇನ್ನು. ಹೌದಾ? ಹೋಗ್ರಿ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್. ಚೆನ್ನಾಗಿ ಓದಿ, ಡಾಕ್ಟರ್ ಆಗಿಬ್ರು, ಓಕೆನಾ? ಬಾಯ್ ಬಾಯ್. ಈ ಒಂದು ಕಬಡ್ಡಿ ಒಂದು ಟೂರ್ನಿಮೆಂಟ್ ಅಲ್ಲಿ ನೀವು ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ? ಮಾಡಿದ್ವಿ ಸರ್. ಇದಕ್ಕೂ ಮೊದಲು ಮಾಡಿದ್ರೆ ನಿಮ್ದು ಯಾವ ಊರಂತ ಗೊತ್ತಾಗ್ಲಿಲ್ಲ. ನಮ್ದು ಬಿಜಾಪುರ ಅಂತ. ಬಿಜಾಪುರಿಂದ ಇಲ್ಲಿ ಕಾಲೇಜ್ ಇರೋದು ಸರ್. ಬಿಜಾಪುರ ಬುಲ್ಸ್. ಸರ್. ಬಿಜಾಪುರದ ಅಕ್ಷಯ ಕಾಲೇಜ್. ಆಕ್ಚುಲಿ ನಾನು IPL ರಿವ್ಯೂ ಮಾಡಕ್ ಹೋದಾಗ ಸುಮಾರು ಜನ ಬಿಜಾಪುರದವ್ರು ಸಿಕ್ಕಿದ್ರು. ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿದ್ದೆ ನಾನು ಮೊನ್ನೆ ಸಾಟರ್ಡೆ. ಸಿಕ್ಕಾಪಟ್ಟೆ ಬಿಜಾಪುರದವ್ರು ಸಿಕ್ಕಿದ್ರು. ಇಲ್ಲಿ ಮತ್ತೆ ಬಿಜಾಪುರದವ್ರು ಸಿಕ್ಕಿದ್ದಾರೆ. ಏನೋ ನನ್ನ ಫ್ರೆಂಡ್ ಒಬ್ಬ ಬಿಜಾಪುರ ಅಂತ ಇದ್ದಾನೆ, ಸಾಗರ್ ಬಿಜಾಪುರ ಅಂತ, ಆಕ್ಟ್ರು. ನಾನು ಕೂಡ ಆಕ್ಟಿಂಗ್ ಮಾಡ್ತೀನಿ. ನಿಮ್ಮ ಒಂದು ಕಬಡ್ಡಿ ಒಂದು ಜರ್ನಿ ಹೀಗೆ ಸಾಗ್ಲಿ. ಇನ್ನು ನ್ಯಾಷನಲ್ ಲೆವೆಲ್ ಅಲ್ಲಿ, ಆಮೇಲೆ ಪ್ರೊ ಕಬಡ್ಡಿಯಲ್ಲಿ ನೋಡೋಣ ನಿಮ್ನ. ಥ್ಯಾಂಕ್ ಯು ಸರ್. ನೀವು ಆ ತರ ಆಗ್ಬೇಕು. ಓಕೆ ಆಗ್ತೀವಿ, ಖಂಡಿತ. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ಪ್ರಕಾಶ್ ಕುಮಾರ್. ಸರ್, ಯಾವ ಊರು ಸರ್? ಇಲ್ಲ, ತುಮಕೂರನ್ನ. ಸರ್, ಏನ್ ಸರ್ ಇಂತ ಒಂದು IPL ಮ್ಯಾಚ್ ಗಳು ನಡೆದಿರ್ಬೇಕಾದ್ರೆ ನೀವು ಕಬಡ್ಡಿ ನೋಡಕ್ ಬಂದಿದಿರಲ್ಲ, ನಿಮಗೆ ಕಬಡ್ಡಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಕಬಡ್ಡಿ ಹತ್ರದಿಂದ ನೋಡ್ತೀವಿ, ಹತ್ರದಿಂದ. ಆಮೇಲೆ ಇದು ಬೇಗ ಮುಗಿಯುತ್ತೆ. ಆಮೇಲೆ ಅವರ ಫಿಟ್ನೆಸ್ ಇರ್ತವಲ್ಲ, ಬಾಡಿ ಫಿಟ್ನೆಸ್ಗಳು, ಅದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇರ್ತದೆ. ಅವರು ಫಿಟ್ನೆಸ್ ಹೆಂಗಿರ್ತದೆ ಅದನ್ನು ಕಣ್ಣಾರೆ ನೋಡ್ತೀವಿ. ಇವರು ಅಲ್ಲಿ ಕ್ರಿಕೆಟ್ ಆದ್ರೆ ಪ್ಯಾಡ್ ಎಲ್ಲ ಹಾಕ್ಯಂತಾರೆ, ಇವ್ರೇನಿಲ್ಲ, ರಿಯಾಲಿಟಿ ಇರ್ತಾರೆ. ಆಮೇಲೆ ಇವ್ರ ಪರ್ಸನಾಲಿಟಿ ಕಾಣುತ್ತೆ. ಆಮೇಲೆ ಕಬಡ್ಡಿ ಆಡೋದ್ರಿಂದ ಹೆಲ್ತ್ ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್, ಲಂಗ್ಸ್ ಎಕ್ಸರ್ಸೈಸ್, ಮೈಂಡ್, ಪ್ರತಿಯೊಂದು ಅಂಗಾಂಗಗಳಿಗೂ ಎಕ್ಸರ್ಸೈಸ್ ಸಿಗುತ್ತೆ. ಹಂಗಾಗಿ ಆಮೇಲೆ ಇದು ಭಾರತದ ತುಂಬಾ ಹೆಮ್ಮೆಯ ಆಟ, ಕ್ರೀಡೆ. ಹಂಗಾಗಿ ತುಂಬಾ ಇಷ್ಟ. ನಾವು ಮೊದಲು ಟಿವಿಯಲ್ಲಿ ನೋಡ್ತಾ ಇದ್ವಿ, ಈಗ ಲೈವ್ ಇಲ್ಲಿ ಇರೋದ್ರಿಂದ ತುಂಬಾ ಖುಷಿ ಆಗುತ್ತೆ. ಸರ್, ಈ ಒಂದು ಇಂಡೋರ್ ಸ್ಟೇಡಿಯಂ ಹೇಗಿದೆ?
ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸರ್ ಈಗ ಆ ಕಡೆ ನಮ್ಮ ಜೂನಿಯರ್ ಅಥ್ಲೆಟಿಕ್ಸ್ ಕೂಡ ನಡೀತಾ ಇದೆ. ಹೌದೌದು, ನೋಡ್ಕೊಂಬಂದ್ರಾ? ನೋಡ್ಕೊಂಡ್ ಅದು ಹಾ. ಚೆನ್ನಾಗಿ ಮಾಡಿದ್ದಾರೆ. ತುಮಕೂರು ಸ್ಮಾರ್ಟ್ ಸಿಟಿ ಸರಿಯಾಗಿ ಈ ಸ್ಟೇಡಿಯಂ ಕೂಡ ಸ್ಮಾರ್ಟ್ ಆಗಿದೆ. ಸ್ಮಾರ್ಟ್ ಆಗಿದೆ. ಆಗಿದೆ. ಸೂಪರ್. ಆಗಿದೆ. ಸ್ಮಾರ್ಟ್ ಸಿಟಿ ತಕ್ಕಗೆ ಸ್ಟೇಡಿಯಂ ಸ್ಮಾರ್ಟ್ Start ಆಗಿದೆ. ತುಂಬಾ ಚೆನ್ನಾಗಿದೆ. ಚೆನ್ನಾಗಿದೆ. ತುಂಬಾ ಖುಷಿ ಆಗಿದೆ. ಸರ್ ಇಲ್ಲಿ ಬಂದಿರ್ತಕ್ಕಂಥ ಕಬಡ್ಡಿ ಪ್ಲೇಯರ್ಗೆ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿ ಆಡಿ ಹಾ. ಎಲ್ಲರೂ ಒಳ್ಳೇದಾಗ್ಲಿ. ಹಾ. ಇನ್ನೂ ರಾಷ್ಟ್ರ ಮಟ್ಟದಲ್ಲಿ ಇದು ರಾಷ್ಟ್ರೀಯ ಕ್ರೀಡೆ ತರ ತುಂಬಾ ಹೆಸರುವಾಸಿ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಓಕೆ ಓಕೆ ಥ್ಯಾಂಕ್ ಯು. ಕರ್ನಾಟಕ ವಿದ್ಯುತ್ ಶಕ್ತಿ ಮಂಡಳಿಯ ಹಿರಿಯ ಅಧಿಕಾರಿಗಳು ಅಂದ್ರೆ ರಿಟೈರ್ಡ್ ಆಗಿರ್ತಕ್ಕಂತಹ ಅಧಿಕಾರಿಗಳು ಬಂದು ಎಲ್ರಿಗೂ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಅವರಿಗೆ ಪ್ರೋತ್ಸಾಹ ನೀಡ್ತಾ ಇದಾರೆ. ನೋಡಿ ಇವರೇ ನಮ್ಮ ಕಬಡ್ಡಿ ರೆಫ್ರಿ ಅಫಿಷಿಯಲ್ಸ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಯತೀಶ್ ಸರ್. ಸರ್ ಎಷ್ಟು ವರ್ಷದಿಂದ ಈ ಒಂದು ರೆಫ್ರಿ ಅಫಿಷಿಯಲ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ? ಸುಮಾರು 10 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್. ಸರ್ ಹೇಗ್ ಅನಿಸ್ತಾ ಇದೆ ಈ ಒಂದು ಗೇಮ್ ನೋಡ್ತಾ ಇದ್ರೆ ನಿಮಗೆ? ಬಹಳ ಖುಷಿ ಅನ್ಸುತ್ತೆ ಸರ್, ಯಾಕಂದ್ರೆ ಗ್ರಾಮೀಣ ಕ್ರೀಡೆ ಬೆಳಿಬೇಕು. ಹೌದು, ಈ ರೀತಿ ಒಂದು ಈಗ ಜೈ ಸಮರ್ಥ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್ ಏನ್ ಕಂಡಕ್ಟ್ ಮಾಡಿದ್ದಾರೆ, ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಕೂಡ ಗ್ರಾಮೀಣ ಕ್ರೀಡೆಗಳನ್ನ ಬೆಳೆಸಬೇಕು ಅಂತ ನಾನು ನಿಮ್ ಮೂಲಕ ಕೇಳ್ಕೊತೀನಿ, ನಿಮ್ ಚಾನಲ್ ಮೂಲಕ ಕೇಳ್ಕೊತೀನಿ ಸರ್. ಸರ್ ನಿಮ್ಮ ಹೆಸರು? ಮಂಜುನಾಥ್ ಅಂತ ಸರ್. ನಮ್ದು ತಿಪ್ಟೂರಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡ್ಕೊಂಡು ಬಂದಿದ್ದೆ. ತಿಪ್ಟೂರ್ ಜನ ನಿಜವಾಗ್ಲೂ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಈ ಒಂದು ಕ್ರೀಡಾಕೂಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಸ್ವಲ್ಪ? ಸರ್ ಕಬಡ್ಡಿ ಒಂದು ಮಣ್ಣಿನ ಗೇಮ್ ಸರ್. ಇದು ಪ್ರತಿಯೊಬ್ಬ ಸ್ಪೋರ್ಟ್ಸ್ ಮ್ಯಾನ್ಗೂ ತುಂಬಾ ಅವಶ್ಯಕತೆ ಇರುತ್ತೆ. ಕಬಡ್ಡಿ ಆಡಬೇಕು ಅಂದ್ರೆ ಫಿಟ್ನೆಸ್ ಮಾಡಬೇಕು, ಒಳ್ಳೆ ಆ ಟೈಮ್ನ ಬೇರೆ ಕಡೆ ಸ್ಪೆಂಡ್ ಮಾಡೋಕ್ಕಾಗೋದಿಲ್ಲ. ಇದಕ್ಕೆ ಆ ಟೈಮ್ನೆಲ್ಲ ಸ್ಪೆಂಡ್ ಮಾಡಿದ್ರೆ ಗುಡ್ ಪರ್ಸನ್ ಆಗ್ತಾರೆ. ಕಬಡ್ಡಿ ಆಡೋದ್ರಿಂದ ದೇಹ ದೃಢ ಆಗುತ್ತೆ, ಸದೃಢ ಆಗ್ತಾರೆ, ಚಂದ ಆಗ್ತಾರೆ. ಹೌದು ಸರ್, ಲೈಫ್ನ ಗುಡ್ ಕಡೆ ತಗೊಂಡೋಗ್ಬೋದು. ತುಂಬಾ ಲೀಡರ್ಶಿಪ್ ಕ್ವಾಲಿಟೀಸ್ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಕೊಡುತ್ತೆ ಸರ್ ಸ್ಪೋರ್ಟ್ಸ್. ಹೌದು, ನಿಜ ಸರ್. ಹೌದು, ಅದನ್ನ ಎಲ್ಲ ಈಗಿನ ಜನರೇಷನ್ ಎಲ್ಲ ಯೂತ್ಸ್ ಗಳು ಇದನ್ನ ಅಳವಡಿಸ್ಕೋಬೇಕು. ಈಗೆಲ್ಲ ಆನ್ಲೈನ್ ಗೇಮ್ಗೆಲ್ಲ ಹೋಗ್ತಾರೆ, ಲಾಸ್ ಮಾಡ್ಕೊಂತಾರೆ ದುಡ್ಡು ಹಾಗೆ ಹೀಗೆ ಅಂತ ಹೇಳಿ. ಈ ತರ ಗ್ರಾಮೀಣ ಕ್ರೀಡೆಗಳು ಬರ್ಬೇಕು ಸರ್. ಕಬಡ್ಡಿ, ಖೋ ಖೋ ಈ ತರ ಕ್ರೀಡೆಗಳನ್ನ ಅತಿ ಹೆಚ್ಚಾಗಿ ಪ್ರೋತ್ಸಾಹಿಸಬೇಕು. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್. ಮ್ಯಾಚ್ ನಡೆದಿತ್ತು. ರೆಫ್ರಿ ಎಲ್ಲ ಚಿಕ್ಕ ಬ್ರೇಕ್ ಅಲ್ಲಿ ಬಂದು ನಮಗೊಂದು ಬೈಟ್ಸ್ ಕೊಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ನಾವು ಧನ್ಯವಾದಗಳನ್ನ ಹೇಳ್ತೇವೆ. ನೀವು ನೋಡ್ತಾ ಇರಬಹುದು ಈಗ ಸೆಕೆಂಡ್ ರೌಂಡ್ ಶುರು ಆಗಿದೆ. ಎಲ್ಲ ಜೂನಿಯರ್ಸ್ ಎಲ್ಲ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ಬಿಟ್ಟು ಈ ಒಂದು ಕಬಡ್ಡಿ ಪಂದ್ಯಾವಳಿಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರೆಲ್ಲರಿಗೂ ನಮ್ಮ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀವಿ. ನೀವು ನೋಡ್ತಾ ಇರಬಹುದು ಈ ಒಂದು ಕಬಡ್ಡಿ ನೋಡಕ್ಕೆ ಬಂದಿರತಕ್ಕಂತಹ ನಮ್ಮ ತುಮಕೂರಿಯನ್ ಆಡಿಯನ್ಸ್ ಎಲ್ಲ IPL ಮ್ಯಾಚ್ ನೋಡೋದ್ ಬಿಟ್ಟು ಕಬಡ್ಡಿ ಮ್ಯಾಚ್ ನೋಡಕ್ ಬಂದಿದ್ದಾರೆ. ಇವರೆಲ್ಲರಿಗೂ ನಾವು ಧನ್ಯವಾದಗಳು ಹೇಳ್ತೀವಿ. ಇದೇ ರೀತಿ ನಮ್ಮ ಮಣ್ಣಿನ ಕ್ರೀಡೆಗಳಿಗೆ ಸಪೋರ್ಟ್ ಮಾಡಿ. ಯಾಕಂದ್ರೆ ಕ್ರಿಕೆಟ್ ಎಲ್ಲ ಆಡ್ತಾರೆ ಮಾಮೂಲಿ, ಆದ್ರೆ ಇಂತಹ ಕ್ರೀಡೆಗಳಿಗೆ ಸಪೋರ್ಟ್ ಮಾಡೋದಿದೆಯಲ್ಲ, ಇದು ಒಂದು ನಾವು ಈ ಒಂದು ಕ್ರೀಡೆಗೆ ಕೊಡ್ತಾ ಇರ್ತಕ್ಕಂಥ ಒಂದು ಮರ್ಯಾದೆ ಅಂತ ಹೇಳ್ಬೋದು. ನೋಡಿ ಸೂಪರ್. ಚೇರ್ ಅಪ್ ಮಾಡ್ರಪ್ಪ. ಕ್ರಿಕೆಟ್ ಅಲ್ಲಿ ಒಂದು 6 ಹೊಡೆದ್ರೆ ಸಾಕು ಅಂತೀವಿ. ಅದೇ ರೀತಿ ಚೇರ್ ಅಪ್ ಮಾಡಿ, ಅವರಿಗೆ ಖುಷಿ ಆಗುತ್ತೆ. ಕಮಾನ್ 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 ನೋಡಿ, ಸ್ವಲ್ಪ ಚೇರ್ ಅಪ್ ಮಾಡಿದ್ರೆ ಅವರು ಕೂಡ ಚೆನ್ನಾಗಿ ಆಡ್ತಾರೆ. ಸೂಪರ್ ಸೂಪರ್ ಸೂಪರ್, ಹೊಡೀರಿ ಚಪ್ಪಾಳೆ. ನೋಡಿ ಇಷ್ಟ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನು ಬೇರೆ ಕೆಲಸ ಇದೆ, ನಮಗೆ ಬೇರೆ ಕಡೆ ಹೋಗ್ಬೇಕಾಗಿದೆ. ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ಬಿಟ್ಟು ಹೊರಡ್ತೀವಿ. ಎಲ್ರಿಗೂ ಬಾಯ್ 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 ಬಾಯ್. ಇದೇ ರೀತಿ ಸಪೋರ್ಟ್ ಮಾಡಿ, ನಮ್ಮ ಮಣ್ಣಿನ ಆಟಗಳಿಗೆ ಇದೇ ರೀತಿ ಸಪೋರ್ಟ್ ಮಾಡಿ. ಕ್ರಿಕೆಟ್ ನೋಡೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಎಲ್ರೂ ಕಬಡ್ಡಿಗೆ ಸಪೋರ್ಟ್ ಮಾಡಿ. ಜೈ ಸಮರ್ಥ್ ಕಬಡ್ಡಿ ಸ್ಪೋರ್ಟ್ಸ್ ಕ್ಲಬ್, ಶಿರಾಗೇಟ್, ತುಮಕೂರು. ಹೌದು ಹುಲಿಯಾ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಚೆನ್ನಾಗಿ ಆಡ್ತಾ ಇದ್ರೆ ಆಡ್ಲಿ. ಬಾಯ್ ಬಾಯ್.